ಅವನ ಕಣ್ಣುಗಳನ್ನ ಕಿತ್ತು ಹಾಕಿದ್ರು, ಅವನ ನಾಲಿಗೆಯನ್ನ ಸೀಳಿದ್ರು, ಪರಿಪರಿಯಾಗಿ ಚಿತ್ರಹಿಂಸೆ ಕೊಟ್ಟಿದ್ರು, ಕೈಕಾಲುಗಳಲ್ಲಿನ ಉಗುರುಗಳನ್ನ ಕಿತ್ತು ಹಾಕಿದ್ರು, ಅವನ ದೇಹದ ಚರ್ಮವನ್ನ ಸಂಪೂರ್ಣವಾಗಿ ಸುಲಿದು ಬಿಟ್ರು, ದಿನಗಟ್ಟಲೆ ಊಟ ನೀರು ಇಲ್ಲದೆ ಒದ್ದಾಡಿಸಿದ್ರು, ಚರ್ಮ ಸುಲಿದ ಜಾಗದ ಗಾಯಕ್ಕೆ ಉಪ್ಪಿನಿಂದ ಸವರಿ ಗಾಯ ಸುಡುವಂತೆ ಮಾಡಿದ್ರು. ಅಷ್ಟೇ ಅಲ್ಲ, ವ್ಯಾಘ್ರನಖ ಅನ್ನೋ ಆಯುಧದಿಂದ ಛತ್ರಪತಿ ಸಂಭಾಜಿಯ ದೇಹವನ್ನ ಸೀಳಿ ಹಾಕಿದ್ರು. ಇಷ್ಟಾದರೂ ಸಂಭಾಜಿ ಮುಘಲರ ಮುಂದೆ ತಲೆಬಾಗಲಿಲ್ಲ. ಔರಂಗಜೇಬ್ ಈ ಹಂತದಲ್ಲೂ ಅವನಿಗೊಂದು ಆಪ್ಷನ್ ಕೊಟ್ಟಿರ್ತಾನೆ, ತನ್ನ ಧರ್ಮವನ್ನ ಬಿಟ್ಟು ಬರೋದಾದ್ರೆ ಈಗಲೇ ಕೈ ಜೋಡಿಸೋಣ ಅಂತ. ಆದ್ರೆ ಸಂಭಾಜಿ ದೇಹ ಚಿತ್ರಹಿಂಸೆಗೆ ಒಳಗಾಗಿ ಕುಸಿದು ಬೀಳ್ತಾ ಇದ್ರು, ಅವನ ಉಸಿರು ಮಾತ್ರ ಸ್ವರಾಜ್ಯಕ್ಕಾಗಿ ಹಪಹಪಿಸ್ತಾ ಇತ್ತು, ಸ್ವಧರ್ಮದ ರಕ್ಷಣೆಗಾಗಿಯೇ ಪರಿತಪಿಸ್ತಾ ಇತ್ತು. ಅವನ ದೇಹದಿಂದ ಹರಿದ ಒಂದೊಂದು ರಕ್ತದ ಕಣವು ಕೂಡ ಈ ದೇಶದ ಜನರ ಸ್ವಾಭಿಮಾನವನ್ನ ಗಟ್ಟಿಗೊಳಿಸುತ್ತೆ ಅನ್ನೋ ಭರವಸೆಯಲ್ಲಿ ಇದ್ದ ಸಂಭಾಜಿ ಯಾವ ಕ್ಷಣಕ್ಕೂ ಕೂಡ ಔರಂಗಜೇಬನ ಮುಂದೆ ತಲೆಬಾಗಲೇ ಇಲ್ಲ. ಧರ್ಮ ನಿಷ್ಠೆಯನ್ನ ಅಚಲವಾಗಿ ಇಡುತ್ತೆ ಅನ್ಕೊಂಡಿದ್ದ ಶಂಭುರಾಜಿಯ ಇತಿಹಾಸ ಹೇಳುವಂತ ಚಿತ್ರ ಛಾವಾ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ವಿಕಿ ಕೌಶಲ್ ನಟನೆಗೆ ಭಾರತ ಚಿತ್ರರಂಗದ ಘಟಾನುಘಟಿಗಳೇ ಸ್ಪೀಚ್ಲೆಸ್ ಆಗಿದ್ದಾರೆ. ಒಂದು ಕಡೆ ಇವತ್ತು ಹಿಂದವಿ ಸ್ವರಾಜ್ ಸಂಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮದಿನ ವಿಜೃಂಭಣೆಯಿಂದ ಆಚರಿಸಲಾಗ್ತಿದೆ. ಇನ್ನೊಂದು ಕಡೆ ಛತ್ರಪತಿ ಶಿವಾಜಿಯರ ಪುತ್ರ ಛತ್ರಪತಿ ಸಂಭಾಜಿ ಜೀವನಾಧಾರಿತ ಚಿತ್ರದ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸಾಮಾನ್ಯವಾಗಿ ವಾರಾಂತ್ಯದಿಂದ ವೀಕ್ಡೇಸ್ ಅಲ್ಲಿ ಕಲೆಕ್ಷನ್ ಇಳಿಮುಖ ಕಾಣೋದು. ನಿನ್ನೆ ಮಂಗಳವಾರ 5 ದಿನಗಳಲ್ಲಿ ಸುಮಾರು 87% ಟಿಕೆಟ್ ಬುಕಿಂಗ್ ಜಾಸ್ತಿ ಆಗಿದೆ. 5 ದಿನಗಳಲ್ಲೇ 200 ಕೋಟಿ ಹತ್ರ ತಲುಪ್ತಾ ಇದೆ ಅಂತ ವರದಿಗಳು ಹೇಳಿವೆ.